Accounting equation: assets equals to liability plus capital. This is called fundamental accounting equation. That means the total assets of the company is always equals to the liabilities plus capital of that company. Here there's a simple problem on accounting equation. There are 5 transactions are there. Based on these 5 transactions, let us prepare accounting equation problem. This is a format. Here we have written as after the transaction, assets equals to liability plus capital. ಈಗ ಮೊದಲನೇ ಟ್ರಾನ್ಸಾಕ್ಷನ್, ದಶಮಿ ಸ್ಟಾರ್ಟೆಡ್ ಅ ಬಿಸ್ನೆಸ್ ವಿತ್ ಕ್ಯಾಶ್ ₹1 lakh. ಸೊ ಆ ಟ್ರಾನ್ಸಾಕ್ಷನ್ ಪ್ರಕಾರ ಇಲ್ಲಿ ದಶಮಿ ಏನು ಮಾಡ್ತಾ ಇದ್ದಾರೆ ಅಂದರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ 1 ಲಕ್ಷ ಕ್ಯಾಶ್ ಅನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಕ್ಯಾಶ್ ಅನ್ನೋದು ಅಸೆಟ್, ಹಾಗಾಗಿ ಅಸೆಟ್ಟಿನ ಬಾಕ್ಸ್ ಅಲ್ಲಿ ನಾನು ಕ್ಯಾಶ್ ಅಂತ ಬರ್ಕೊಂಡು 1 ಲಕ್ಷ ಹಣ ಬರೆದು ಇಲ್ಲಿ ಲಯಬಿಲಿಟಿ ಸೈಡಲ್ಲಿ ಯಾವುದೇ ಲಯಬಿಲಿಟಿ ಇಲ್ಲ. ಇದು ಈ ಟ್ರಾನ್ಸಾಕ್ಷನಲ್ಲಿ ಅಂದರೆ ಈ ಮೊದಲನೇ ಟ್ರಾನ್ಸಾಕ್ಷನಲ್ಲಿ ಯಾವುದೇ ಲಯಬಿಲಿಟಿ ಇಲ್ಲ, ಹಾಗಾಗಿ ಇಲ್ಲಿ ನಾನು ನಿಲ್ ಹಾಕಿದ್ದೀನಿ. ಪ್ಲಸ್ ಕ್ಯಾಪಿಟಲ್ ಅಂದರೆ ದ ಅಮೌಂಟ್ ವಿಚ್ ಇಸ್ ಇನ್ವೆಸ್ಟೆಡ್ ಬೈ ದ ಓನರ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್. ಹಾಗಾಗಿ ಕ್ಯಾಪಿಟಲ್ ಕೆಳಗಡೆ 1 ಲಕ್ಷ ಹಾಕಿದ್ದೀನಿ. ಹಾಗಾಗಿ ಮೊದಲನೇ ಟ್ರಾನ್ಸಾಕ್ಷನ್ ಸರಿ ಆಯಿತು. ಎರಡನೇ ಟ್ರಾನ್ಸಾಕ್ಷನ್ ಅಂದರೆ ಸೆಕೆಂಡ್ ಟ್ರಾನ್ಸಾಕ್ಷನ್, ಪರ್ಚೇಸ್ಡ್ ಗೂಡ್ಸ್ ಆಫ್ ₹50,000. ಅಂದರೆ ಎರಡನೇ ಟ್ರಾನ್ಸಾಕ್ಷನ್ ಪ್ರಕಾರ ಇವ್ರೇನು ಮಾಡಿದ್ದಾರೆ, ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ ₹50,000. ಹಾಗಾದರೆ ನಿಮ್ಮ ಹತ್ರ ಇದ್ದಿದ್ದ ಕ್ಯಾಶು 1 ಲಕ್ಷ. ಆ 1 ಲಕ್ಷದಲ್ಲಿ 50,000 ನೀವು ಏನು ಮಾಡಬೇಕಾಗತ್ತೆ ಅಂದರೆ ಮೈನಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಅದನ್ನು ನೀವು ಗೂಡ್ಸ್ ಪರ್ಚೇಸ್ ಮಾಡಲಿಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಹಾಗಿದ್ದಾಗ ಎರಡನೇ ಟ್ರಾನ್ಸಾಕ್ಷನ್ ಪ್ರಕಾರ ನಿಮ್ಮ ಹತ್ರ ಈಗ ಕ್ಯಾಶ್ ಇರೋದು 50,000 ಮಾತ್ರ. ಪ್ಲಸ್ ಈಗ ನೀವು ಏನು ಗೂಡ್ಸ್ ಪರ್ಚೇಸ್ ಮಾಡಿದಿರಾ ಅದನ್ನು ನಾವು ಇಲ್ಲಿ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಅದು ಕೂಡ ಸ್ಟಾಕ್ ಅನ್ನೋದು ಕರೆಂಟ್ ಅಸೆಟ್ಟು, ಹಾಗಾಗಿ ಅಸೆಟ್ಟಿನ ಕೆಳಭಾಗದಲ್ಲಿ ಬರ್ಕೊಂಡಿದ್ದೀನಿ. ಸ್ಟಾಕ್ ರೂಪದಲ್ಲಿ ನಮ್ಮ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ 50,000 ಹಣ ಇದೆ. 50,000 ವಿ ಹ್ಯಾವ್ ಇನ್ವೆಸ್ಟೆಡ್ ಆನ್ 50,000 ವಿ ಹ್ಯಾವ್ ಇನ್ವೆಸ್ಟೆಡ್ ಆನ್ ಸ್ಟಾಕ್. ಸೊ ದೇರ್ ಫೋರ್ ಐ ಹ್ಯಾವ್ ರಿಟರ್ನ್ ಹಿಯರ್ 50,000 ಕ್ಯಾಶ್ ಅಂಡ್ 50,000 ಸ್ಟಾಕ್. ಆ್ಯಂಡ್ ಇಯರ್ ಲಯಬಿಲಿಟಿ ಸೈಡ್ ಯಾವುದೇ ರೀತಿಯ ಲಯಬಿಲಿಟಿ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನಾವು ಕ್ರೆಡಿಟ್ ಪರ್ಚೇಸ್ ಮಾಡಿಲ್ಲ. ಹಾಗಾಗಿ ಸೇಮ್ ಆಸ್ ಯೂಶಲಿ. ಸೊ 50,000 plus 50,000 equals to 1 lakh is in the business as capital. Let us come to third transaction, sold goods of ₹20,000. ಅಂದರೆ ಮೂರನೇ ಟ್ರಾನ್ಸಾಕ್ಷನ್ ಪ್ರಕಾರ ಇಲ್ಲಿ ನಿಮ್ಮ ಹತ್ರ 50,000 ಗೂಡ್ಸ್ ಇದೆ, ಅದರಲ್ಲಿ 20,000 ಗೂಡ್ಸನ್ನು ಸೇಲ್ ಮಾಡಿದ್ದೀರಿ ಅಂತ ಹೇಳ್ತಾರೆ. ಹಾಗಾಗಿ ಮೂರನೇ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡುವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಮೈನಸ್ ಮಾಡಿ ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಸೊ ಹಾಗಿದ್ದಾಗ ಇಲ್ಲೇನಾಗುತ್ತೆ, ₹50,000 ಸ್ಟಾಕಲ್ಲಿ ₹20,000 ಸ್ಟಾಕು ಸೇಲ್ ಆಗಿದೆ. ಸೇಲ್ ಆದಾಗ ಏನಾಗುತ್ತೆ, ನಿಮಗೆ ರೆವೆನ್ಯೂ ಅಂದರೆ ಕ್ಯಾಶ್ ಜನರೇಟ್ ಆಗುತ್ತೆ. ಸೊ ಆಗ 50,000 ಕ್ಯಾಶ್ಗೆ ₹20,000 ಕ್ಯಾಶ್ ಆ್ಯಡ್ ಆಗುತ್ತೆ. ಸೊ ಈಗ ಮೂರನೇ ಟ್ರಾನ್ಸಾಕ್ಷನಲ್ಲಿ ಟೋಟಲ್ ನಿಮ್ಮ ಹತ್ರ ಕ್ಯಾಶ್ ಎಷ್ಟಿದೆ ಅಂತ ಹೇಳಿದ್ರೆ ₹70,000 ಕ್ಯಾಶ್ ಇದೆ. ಪ್ಲಸ್ ಗೂಡ್ಸ್ ₹50,000 ಇಲ್ಲಿ ₹20,000 ಗೂಡ್ಸ್ ಹೋಗಿದೆ. ಹಾಗಾಗಿ ನಿಮ್ಮಲ್ಲಿ ಇವಾಗ ಟೋಟಲ್ ಗೂಡ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ₹30,000 ಸ್ಟಾಕ್ ಇದೆ. ಸೊ ಈ ಬದಿಯಲ್ಲಿ ನೋಡಿದ್ರೆ ಲಯಬಿಲಿಟೀಸ್ ಯಾವುದೇ ರೀತಿಯಾದ ಲಯಬಿಲಿಟೀಸ್ ಇರೋದಿಲ್ಲ, ಯಾಕೆಂದರೆ ನೀವು ಯಾವುದು ಕ್ರೆಡಿಟ್ ಪರ್ಚೇಸ್ ಮಾಡಿರಲ್ಲ, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸನ್ನು ಮಾಡಿರೋದ್ರಿಲ್ಲ. ಹಾಗಾಗಿ ಸೊ ಮತ್ತೆ ಪುನಃ ಕ್ಯಾಪಿಟಲ್ ನಿಮ್ಮ ಹತ್ರ 1 lakh ಉಳ್ಕೊಳ್ಳುತ್ತೆ, ಯಾಕೆಂದರೆ 70,000 ಕ್ಯಾಶ್ ರೂಪದಲ್ಲಿದೆ, 30,000 ಗೂಡ್ಸ್ ಸ್ಟಾಕ್ ರೂಪದಲ್ಲಿದೆ. ಹಾಗಾಗಿ ಟೋಟಲ್ ಕ್ಯಾಪಿಟಲ್ ಇಸ್ 1 lakh. Let me come to the fourth transaction, that is cash deposited into bank ₹10,000. ಅಂದರೆ ಈ ಟ್ರಾನ್ಸಾಕ್ಷನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ಯಾಂಕಿಗೆ ನೀವು ₹10,000 ಕ್ಯಾಶನ್ನು ಡೆಪಾಸಿಟ್ ಮಾಡಿದ್ದೀರಿ ಅಂತ ಹೇಳ್ತಾ ಇದೆ. ಹಾಗಿದ್ದಾಗ ಇಲ್ಲೇನಾಗುತ್ತೆ, ನಿಮಗೆ ಈ ₹10,000 ಅನ್ನೋದು ₹70,000 ಮೈನಸ್ ಆಗುತ್ತೆ. ಯಾಕೆಂದರೆ ಕೈಯಲ್ಲಿ 70,000 ಕ್ಯಾಶ್ ಇದೆ. ಸೊ ಅದರಲ್ಲಿ 10,000 ನೀವೇನು ಮಾಡ್ತಾ ಇದ್ದೀರಾ, ಕೈಯಿಂದ ತೆಗೆದು ಬ್ಯಾಂಕಿಗೆ ಹಾಕ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಕೈಯಲ್ಲಿ ಅಂದರೆ ಹ್ಯಾಂಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಉಳಿತಾ ಇದೆ, 60,000 ಉಳಿತಾ ಇದೆ. ಪ್ಲಸ್ ಆ್ಯಸ್ ಯೂಶ್ವಲಿ ₹30,000 ಇಂದು ಸ್ಟಾಕ್ ಇದೆ. ಈಗ ನೀವು ₹10,000 ಏನು ಮಾಡಿದ್ದೀರಾ ಅಂದರೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೀರಿ. ಹಾಗಾಗಿ ಬ್ಯಾಂಕ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಏನು ಕರಿತೀವಿ ಅದು ಕೂಡ ಕರೆಂಟ್ ಅಸೆಟ್ಟೆ. ಸೊ ಹಾಗಾಗಿ ನಾವು ಇಲ್ಲಿ ಅಸೆಟ್ ಕೆಳಗಡೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ₹10,000 ಬರ್ಕೋತಾ ಇದ್ವಿ. ಹಾಗಿದ್ದಾಗ ಅದು ಕೂಡ ಅಸೆಟ್ ಆಗಿರೋದ್ರಿಂದ ಇಲ್ಲಿ 60,000 ಪ್ಲಸ್ 30,000 ಪ್ಲಸ್ 10,000 ಇದಿಷ್ಟು ಅಸೆಟ್ಟಿನ ಭಾಗಕ್ಕೆ ಸೇರುತ್ತೆ. ಈ ಬದಿಯಲ್ಲಿ ಬಂದರೆ ಯಾವುದೇ ರೀತಿ ಲಯಬಿಲಿಟಿ ಇರೋದಿಲ್ಲ, ಯಾಕೆಂದರೆ ದೇರ್ ಇಸ್ ನೋ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಆ್ಯಸ್ ಯೂಶ್ವಲಿ ದ ಟೋಟಲ್ ಕ್ಯಾಪಿಟಲ್ ಇಸ್ 1 lakh.
Next, let me come to the fifth transaction, that is purchased furniture from Shubha for rupees 15,000. ಸಿ ಈ ಥರ ಟ್ರಾನ್ಸಾಕ್ಷನಲ್ಲಿ ನೀವು ತುಂಬ ಗಮನ ಇಟ್ಟು ನೋಡಬೇಕಾಗತ್ತೆ, ಅದು ಕ್ಯಾಶ್ ಟ್ರಾನ್ಸಾಕ್ಷನ್ಸನ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ ಅಂತ. ಯಾವಾಗ ಅಲ್ಲಿ ನೀವು ಯಾರಿಂದ ಪರ್ಚೇಸ್ ಮಾಡಿದ್ದೀರಾ ಅನ್ನೋ ಒಂದು ಹೆಸರನ್ನು ಮೆನ್ಷನ್ ಮಾಡಿರ್ತಾರೆ, ಅದನ್ನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ಈ ಟ್ರಾನ್ಸಾಕ್ಷನ್ನು ಪರ್ಚೇಸ್ಡ್ ಫರ್ನಿಚರ್ ಫ್ರಮ್ ಶುಭ ಫಾರ್ ಕ್ಯಾಶ್ ಅಂತ ಮೆನ್ಷನ್ ಮಾಡಿದರೆ ಅದು ಕ್ಯಾಶ್ ಪರ್ಚೇಸ್ ಆಗ್ತಿತ್ತು. ಇಲ್ಲಿ ಯಾವುದೇ ರೀತಿ ಫಾರ್ ಕ್ಯಾಶ್ ಅಂತ ಹೇಳಿಲ್ಲ, ಅಂದರೆ ಪರ್ಚೇಸ್ಡ್ ಫರ್ನಿಚರ್ ಫ್ರಮ್ ಶುಭ ಫಾರ್ rupees 15,000 ಅಂತ ಹೇಳಿರುವಾಗ, ಅಂದರೆ ವ್ಯಕ್ತಿ ಹೆಸರನ್ನು ಮೆನ್ಷನ್ ಮಾಡಿರುವಾಗ ಅದು ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ಸೊ ಆದ ಕಾರಣ ಫಿಫ್ತ್ ಟ್ರಾನ್ಸಾಕ್ಷನ್ಸನ್ನು ನೀವು ರೆಕಾರ್ಡ್ ಮಾಡುವಾಗ ಇಲ್ಲಿ ಕ್ಯಾಶ್ ಆ್ಯಸ್ ಯೂಶುವಲಿ 60,000 ಇರುತ್ತೆ. ಯಾಕೆಂದರೆ ನೀವು ಯಾವುದೇ ರೀತಿಯಾದಂಥ ಕ್ಯಾಶನ್ನು ಪೇಮೆಂಟ್ ಮಾಡಿರಲ್ಲ, ಅಂದರೆ ಫರ್ನಿಚರ್ಗೆ ಇಲ್ಲಿ ಕ್ಯಾಶ್ ಹೋಗಿಲ್ಲ. ಹಾಗಾಗಿ ಇಲ್ಲೇನಾಗ್ತಿದೆ, 60,000 ಆ್ಯಸ್ ಯೂಶುವಲಿ ಕ್ಯಾರಿ ಆಗ್ತಾ ಇದೆ. 30,000 rupees ನಿಮ್ಮಲ್ಲಿ ಸ್ಟಾಕ್ ಇದೆ, ಅದು ಕೂಡ ಸೇಮ್ ಆ್ಯಸ್ ಯೂಶುವಲಿ ಹಾಗೆ ಬರ್ಕೋತಾ ಇದ್ದೀವಿ. ಪ್ಲಸ್ ಬ್ಯಾಂಕಲ್ಲಿ 10,000 rupees ಕ್ಯಾಶ್ ಇದೆ, ಅದನ್ನು ಹಾಗೆ ಬರಿತಾ ಇದ್ದೀವಿ. ಇಲ್ಲಿ ಲಯಾಬಿಲಿಟೀಸ್ ಅಂತ ಬಂದಾಗ ಎಸ್, ಈ ಟ್ರಾನ್ಸಾಕ್ಷನಲ್ಲಿ ಲಯಾಬಿಲಿಟಿ ಇರೋದು ನಮಗೆ ಕ್ಲಿಯರಾಗಿ ಕಂಡು ಬರ್ತಾ ಇದೆ. ಅಂದರೆ ನಾವು ಫರ್ನಿಚರನ್ನು ಕ್ರೆಡಿಟ್ಗೆ ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಆದ ಕಾರಣ ಇಲ್ಲೇನಾಗುತ್ತೆ, 15,000 rupeesಗೆ ನಾವು ಲಯಾಬಿಲಿಟಿ ಅಂತೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಅದೇ ಜೊತೆಗೆ ಇಲ್ಲೇನಾಗಿದೆ, ಈ 15,000 rupeesನ್ನು ನೀವೇನು ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದೀರಾ, ಆ ಫರ್ನಿಚರ್ ಅನ್ನೋದು ಅಸೆಟ್ ಆಗಿರೋ ಕಾರಣ ನೀವು ಆ ಫರ್ನಿಚರನ್ನು ಅಸೆಟ್ ಭಾಗದಲ್ಲೂ ಕೂಡ ಬರಿಬೇಕು. ಒಂದು ಸೈಡಲ್ಲಿ ನೀವು ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಿದರೆ ಅದೇನು ಫರ್ನಿಚರ್ ಬಂದಿದೆ ಅದು ನಿಮಗೆ ಅಸೆಟ್ ಆಗುತ್ತೆ. ಸೊ ಹಾಗಾಗಿ ಆ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ, 15,000, ದಟ್ ಈಸ್ considered to be asset, and the same because of that credit purchase, that is considered as liability as well. So here the total capital of the company ಎಷ್ಟಾಗ್ಬೋದು ಅಂತ ಹೇಳಿದಾಗ ಸಾಮಾನ್ಯವಾಗಿ ಇಲ್ಲಿ ಬರಿಬೇಕಾಗಿರೋದು 1 ಲಕ್ಷ ಅಂತ ಬರಿಬೇಕಾಗತ್ತೆ. ಯಾಕೆ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು 60,000 ಕ್ಯಾಶ್ ಇದೆ, 30,000 ಸ್ಟಾಕ್ ರೂಪದಲ್ಲಿದೆ, 10,000 rupees ಏನಾಗಿದೆ ಬ್ಯಾಂಕಲ್ಲಿದೆ. ಸೊ ಆ 1 ಲಕ್ಷ ಕ್ಯಾಶ್ ಇಲ್ಲಿದೆ. ಸೊ ಈ 15,000 rupees ಏನು ಫರ್ನಿಚರ್ ನೀವು ಪರ್ಚೇಸ್ ಮಾಡಿದ್ರಿ ಅದು ಕ್ರೆಡಿಟ್ ಪರ್ಚೇಸ್ ಆಗಿರೋದ್ರಿಂದ ಇಲ್ಲಿ ಲಯಾಬಿಲಿಟಿ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ಇಷ್ಟೇ. ಈಗ ನಾವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಟೋಟಲ್ ಮಾಡಬೇಕಾಗತ್ತೆ, ಅಂದರೆ ಟೋಟಲ್ ಅಂತ ಬರೀಬೇಕಾಗತ್ತೆ. ಅಂದರೆ ಅಸೆಟ್ಟಿನ ಟೋಟಲ್ ಎಷ್ಟು ಬರುತ್ತೆ, ಅಂದರೆ ಲಾಸ್ಟ್ ಟ್ರಾನ್ಸಾಕ್ಷನ್ ಟೋಟಲ್ ಮಾಡಬೇಕು. 60,000 ಪ್ಲಸ್ 30,000 ಪ್ಲಸ್ 10,000 ಪ್ಲಸ್ 15,000 ಈಕ್ವಲ್ಸ್ ಟು 1,15,000 rupees ಆಗುತ್ತೆ. ಸೊ ಸೇಮ್ ಈ ಬದಿಯಲ್ಲೂ ಕೂಡ ಅಷ್ಟೇ, 15,000 ಪ್ಲಸ್ 1,15,000 rupees ಆಗುತ್ತೆ. ಅಲ್ಲಿಗೆ ಅಕೌಂಟಿಂಗ್ ಇಕ್ವೇಷನ್ ಪ್ರಾಬ್ಲಮ್ ಸಾಲ್ವ್ಡ್. ಟ್ಯಾಲಿ